ದಯಮಾಡಿ ಹಿಂದೆ ಗದ್ದಲ ಕಮ್ಮಿ ಮಾಡಿರಿ. ನೋಡ್ರಲ್ಲೆಲ್ಲ ಕಬಡ್ಡಿ ಆಡಿದ ಹೆಂಗೆ ಮಾಡ್ತದೆ ಮಂದಿ. ಕಬಡ್ಡಿ ಅಂದ್ರೆ ಗೊತ್ತಾತಲ್ಲ, ಜಯಘೋಷ ಮಾಡ್ರಿ. ಜಯಮಂಗಲಂ ಜಯ ನಮ. ಏನಿದು ಈ ಗುರುವಿನ ನೆನೆಯಲು ಹೊರಿವುದು ಕರ್ಮ, ಪರತರ ಮುಕ್ತಿಗೆ ಮೂಲವೇ ನಾಮ. ಸೇವಿಸಿ ಪಡೆನಿ ಗುರುವಿನ ಪ್ರೇಮ, ಪರಮದಯಾನಿಧಿ ಸಿದ್ಧಾರೂಢ, ಪರಮದಯಾನಿಧಿ ರಾಮಾರೂಢ. ಓಂ ತತ್ಸತ್ಪರಬ್ರಹ್ಮಣೇ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀಮದನೇಕ ಭುವನ ಭವನಾರಂಭ ಮೂಲಸ್ತಂಭ, ಶಂಭುಲಿಂಗಾದಿಯಾಗಿ ನಿರಾಭಾರಿ ದೇಶಿಕೋತ್ತಮ ಮಹಾಗುರು ಪರಂಪರೆಗೆ ಮನೋವಾಕ್ಕಾಯಗಳಿಂದ ಸಾಷ್ಟಾಂಗ ಪ್ರಣಾಮ ದರ್ಪಣೆಗಳನ್ನು ಅರ್ಪಿಸುತ್ತಾ, ಸಕಲ ಲೋಕಪಾಲಕನಾದ ಪರಶಿವ ಧರೆಗಿಳಿದು ಬಂದ ಸಿದ್ಧನೆಂಬ ನಾಮದಿಂದ ಆರಮ್ಮಳಿದ ಮೂರಂ ತಿಳಿದ ಆರು ಮೂರೊಂಬತ್ತ ಮೇರಿದ ಈ ರೂಢಿಯನ್ನು ಮರೆತ ಆರೂಢನಾದ ಗುರುವಿನ ಮಹಾಗುರು ಜಗದ್ಗುರು ಸಿದ್ಧಾರೂಢಪ್ಪಂಗಳವರಿಗೂ, ಅವರ ತತ್ಸ್ವರೂಪರಾದ ಎನ್ನ ಗುರು ತಾಯಿ ಗುರು ತಂದೆ, ಇಲ್ಲಿ ಹೆಂಡಬಿಲ್ನಾಗ ಹಾಕ್ಸಿರಿ ನೋಡು ಪರಮಾನುಭವ ಬೋಧೆಯ ಒಂದು ಈ ಕಡೆ ಬಲಭಾಗಕ್ಕೆ ಹಾಕ್ಸಿರಿ ನೋಡು. ಗುರು ವಚನವೇ ಶ್ರುತಿ, ಗುರು ವಚನವೇ ಸ್ಮೃತಿ, ಗುರು ವಚನವೇ ಸರ್ವವು ಎಣಿಯಲೇ ಎಂಬಂತೆ ಎನ್ನ ಗುರುತಾಯಿ ತಂದೆ ತಾಯಿಗಳು ಕೊಟ್ಟ ಕಿಸುಕಲ ಕೀವ ರಕ್ತ ವಶದು ತುಂಬಿದ ಹಸನಾದ ಚರ್ಮವನ್ನು ಹೊತ್ತು ಈ ಪುಷಿತನುವನ್ನ ನಿಜ ಬೋಧೆಯಿಂದ ಮಂತ್ರಮಯ ಮಾಡಿದ ಎನ್ನ ಗುರು ರಾಮಾರೂಢರ ಚರಣಾರವಿಂದಗಳನ್ನು ಶಿರದ ಅರಮನೆಯಲ್ಲಿ ಕ್ಷಣ ಕ್ಷಣಕ್ಕೆ ಪೂಜಿಸಿಕೊಳ್ಳುತ್ತಾ, ಈ ಕಾರ್ಯಕ್ರಮದ ಮಹಾಪುರುಷರು ವೇದಾಂತ ಕೇಸರಿಗಳು, ನಿಜಗುಣರ ಶಾಸ್ತ್ರವನ್ನು ಬಿತ್ತರಿಸಲು ಅವತರಿಸಿ ಬಂದ ದೊಡ್ಡ ಶಿಪುತ್ರ ಪಾಪ ಅವರ ವರಕರ ಸಂಜಾತರು, ನಿರಾಭಾರಿಗಳು, ಹಳ್ಳಿ ಹಳ್ಳಿಗೆ ಒಂದು ವಸತಿ, ಪಟ್ಟಣಕ್ಕೆ 5 ವಸತಿ ಎಂದು ಸಿದ್ಧಾರೂಢರಂತೆ ಸಂಚರಿಸಿ ನಿಜ ಬೋಧೆ ಮಾಡಿದ ಸದ್ಗುರು ಬಸವಾನಂದರ ಮಹದುಪಕಾರ ಕೊಂಡಾಡಿಕೊಳ್ತಾರೆ. ಈ ಭವ್ಯ ಕಾರ್ಯಕ್ರಮದ ರೂವಾರಿಗಳು ಎಂಥ ಬಲಗೈತ್ ನೋಡ್ರಿ. ಮಾನ್ವಿ, ಬಾಚಲಾಪುರ, ಇನ್ನೊಂದು ಅದೇನು ರಾಯಬಾಗ್ ತಾಲೂಕಿನಲ್ಲಿ ಕೇಮ್ಲಾಪುರ, ಶಕ್ತಿನಗರ, ಎಂಥ ಬಲಗ ಮಾಡೈತೆ ನೋಡ್ರಿ. ಇದು ಬಲಗಂದ ಕೂಡಲೇ ನಾವು ಅಂತೀವಿ ಬಿಗರು ಬಿಜ್ಜರು ಅಂತ. ಇದು ಅಲೌಕಿಕ ಬಲಗ. ಈ ಬಲಗದ ರೂವಾರಿಗಳು ಹಿ ಈಸ್ ನಾಟ್ ಎ ಗಾಡ್ ಆಫ್ ರಿಲಿಜಿಯನ್ ಅಂದರೆ ವಿವೇಕಾನಂದರು. ಹೀಗಂದ್ರೆ ಕನ್ನಡದಲ್ಲಿ ದೇವರು ಎಲ್ಲಿದ್ದಾನೆ ಅಂತ ಕೇಳಿದ್ರೆ, ಎಲ್ಲಿ ಧರ್ಮ ಇದೆ ಅಲ್ಲಿ ದೇವರ ವಸತಿ ಇದೆ ಅಂತ ಹೇಳ್ತಾರಲ್ಲ. ಧರ್ಮ ಅಂದ್ರೆ ಜ್ಞಾನ. ಈ ಸದ್ಗುರು ಬಸವಾನಂದರ ಜ್ಞಾನ ಮಾರ್ಗವನ್ನು ನಡೆಸಿಕೊಂಡು ಹೋಗತಕ್ಕಂಥ ಈ ಬಳಗದ ಯಜಮಾನೊಬ್ಬ ಅಥವಾ ರೂವಾರಿ. ಆ ರೂವಾರಿಗಳು ಯಾರಂತ ಕೇಳಿದರೆ, ನಿಮಿತ್ತದಲ್ಲಿ ಕಾಕರಕಲ್ಲದಲ್ಲಿ ಜನ್ಮ ತಾಳಿದ, ಶಕ್ತಿನಗರದಲ್ಲಿ ಉಳಿದ, ತಾನೊಬ್ಬ ಕರ್ತವ್ಯವು ಮಹದಾಶ್ರಯ ಸರ್ಕಾರಿ ಹುದ್ದೆಯಲ್ಲಿದ್ದರೂ ಸಹ ಆ ಕರ್ತವ್ಯವನ್ನು ಟು ವರ್ಕ್ ಫಾರ್ ದ ಡಿವೈನ್ ಹೀಸ್ ಟು ಪ್ರೇ ವಿತ್ ದ ಬಾಡಿ, ಆ ಕಾಯಕವನ್ನು ಮಾಡುತ್ತಾ ನಿಜವಾದ ಪಾರಮಾರ್ಥವನ್ನು ನಡೆಸಿಕೊಂಡು ಹೋಗತಕ್ಕಂಥ ದೇವೇಂದ್ರ ಸ್ವಾಮಿಗಳಿಗೆ ಮೊದಲು ಶರಣಂ ಹೇಳುತ್ತಾ, ಈ ಭವ್ಯವಾದ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯದಲ್ಲಿರತಕ್ಕಂಥ ಇಂದಿನ ವಿಷಯ ಅವರಿಗೆ ಸಲ್ಲುತ್ತ. ತತ್ವಾನುಭವಿಗಳು, ಸದ್ಗುರು ಕೈಲಾಸಾಶ್ರಮ ತುಮಕೂರು ಮಠದ ಗುರುಗಳಾದ ಸ್ವಾಮಿ ಆದಿದೇವಾನಂದ ಮಹಾಸ್ವಾಮಿಗಳ ಶ್ರೀಚರಣಕ್ಕೆ ಹನೆಮನೆದು. 12ನೆಯ ಶತಮಾನದಲ್ಲಿ ಸೊಲ್ಲಾಪುರವನ್ನು ಸೊನ್ನಲಪುರ ಮಾಡಿದ ಸಿದ್ಧರಾಮನ ಸ್ಥಾನದಲ್ಲಿದ್ದು, ಈಶ್ವರ ಪ್ಲಸ್ ಆನಂದ, ಈಶ್ವರಾನಂದ ಎಷ್ಟು ಚಂದ ಐತೆ ನೋಡ್ರಿ. ಆನಂದ ಮೂರ್ತಿಗಳೇ ಅದಾರ ಸಾಕಾರದಿಂದ. ಸದ್ಗುರು ಈಶ್ವರಾನಂದ ಮಹಾಸ್ವಾಮಿಗಳ ಶ್ರೀಚರಣಕ್ಕೆ ಪ್ರಣಾಮ ದರ್ಪಣೆಗಳನ್ನು ಅರ್ಪಿಸುತ್ತ, ಇನ್ನು ನಾ ಹುಟ್ಟಿದ ಗ್ರಾಮಕ್ಕೆ ಆಗಮಿಸಿ 3, 4, 5 ದಿನಗಳಿದ್ದು
ಒಂದು ಸಂತ ಮಾರ್ಗದ ಸಂಪ್ರದಾಯದಂತೆ ವೇದಾಂತ ಬೋಧಿಸುವ ಕಣ್ಣೂರು ಸಿದ್ಧಲಿಂಗೇಶ್ವರ ಮಠ ಅಂದ್ರೆ ನಮ್ಮ ಸಂಚಾಲಕರೇನಿದ್ದಾರಲ್ಲ, ಈಗ ಹನುಮಂತರಾಯ ಕವಿಗಳು, ಅವರಪ್ಪ ಅವರು ನೀಲಕಂಠರಾಯರ ಗುರುಗಳ ಪೀಠದ ಕಣ್ಣೂರು ಮಠದ ಗುರುಗಳಿಗೂ ಶರಣೆಂದು. ಉಪಸ್ಥಿತರಿರತಕ್ಕಂಥ ಸರ್ವ ಪೂಜ್ಯರಿಗೆ ಅಭಿವಂದಿಸುತ್ತಾ, ಸಂಚಾಲಕರನ್ನ ಮೊದಲು ಮಾಡಿಕೊಂಡು ಭಾಳ ಚಂದ ಮಾತಾಡ್ತಾರೆ. ರವಿ ಕಾಣದ್ದನ್ನು ಕವಿ ಕಾಣ್ತಾನಂತ. ಸಂಚಾಲಕರನ್ನ ಮೊದಲು ಮಾಡಿಕೊಂಡು ಸಭಾಕಲ್ಪ ವೃಕ್ಷದಲ್ಲಿ ಮಂಡಿತರಾದ ಪುಣ್ಯಾತ್ಮರೇ, ಆತ್ಮಸ್ವರೂಪಿಗಳೇ, ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಯನ್ನ ಹೇಳುತ್ತಾ ಸ್ವಲ್ಪ ಸಮಯ ವಿಷಯದಲ್ಲಿ ಪ್ರವೇಶ ಮಾಡೋಣ. ಲೋಕಹಿತ ಚಿಂತಕರಾದ ಶ್ರೀಮನ್ ನಿಜಗುಣ ಶಿವಯೋಗಿ ಎಂಬ ಜ್ಞಾನದ ಮದ್ದಾನೆ ತತ್ವದ ಕಬ್ಬಿನ ತೋಟವನ್ನು ಬಡಿಬಡಿದು ಕಬ್ಬನ್ನು ತಿಂದು ಶಿಪ್ಪೆಯನ್ನೆಸೆದಿತು. ಸರ್ಪಭೂಷಣರು ಹೇಳ್ತಾರೆ ಈ ಮಾತನ್ನ, ಉಳಿದ ಸಿಪ್ಪೆಯಲ್ಲಿಯ ಹನಿ ಹನಿ ರಸವನ್ನ ನಾ ಕುಡಿದು ಆ ರಸವೇ ಕೈವಲ್ಯ ಕಲ್ಪವಲ್ಲರಿ ಎಂಬ ಗ್ರಂಥಕ್ಕೆ ಹೆಸರಿಟ್ಟು ಅಲ್ಲೇ ಸ್ಥಳಗಳನ್ನು ಇದು ಮಾಡಿ ಜ್ಞಾನ ಪ್ರತಿಪಾದನಾ ಸ್ಥಳದ 31ನೇ ಸೂತ್ರದ ಪಲ್ಲವಿಯನ್ನು ಅಧಿಕರಣವಾಗಿಟ್ಟಿದ್ದಾರೆ. ಬಹಳ ಸುಂದರವಾದ ಮಾತಿದು. ಹಿಂದೆ 30ನೇ ಸೂತ್ರದಲ್ಲಿ ಅವರೇ ಬರ್ಕೊಂಡು ಬಂದಾರ. ಸರ್ಪಭೂಷಣರು ಅವರವರಿಗೆ ತಿಳಿದುದೇ ಬ್ರಹ್ಮ ಅನ್ನುವಂಥ ಮಾತನ್ನು, ಕಳ್ಳತನ ಮಾಡವ ಕಳ್ಳನೇ ಬ್ರಹ್ಮ ಅದ, ಹೆಂಡರ ಮಕ್ಕಳಲ್ಲಿ ಮೋಹಿಟ್ಟವ ಅದನ್ನೇ ಬ್ರಹ್ಮ ಅಂತ ತಿಳ್ಕೊಂಡ ಆ ಮಾತನ್ನು ಹೇಳುತ್ತಾ ಈ ಸೂತ್ರದಲ್ಲಿ ಹೇಳ್ತಾರ, ಏನಿರ್ದೊಡೇನು. ಇದು ಪ್ರಶ್ನೆ. ಅದಕ್ಕೆ ನೋಡ್ರಿ, ಸಾಹಿತ್ಯ ತಕ್ಕೊಳ್ಳೋ ಮುಂದೆ ಪ್ರಶ್ನೆ ಉತ್ತರ ಸಿಕ್ಬಿಡ್ತಾವ. ಏನಿರ್ದೊಡೇನೋ ನಿಜಬೋಧೆಯೊಂದಿಲ್ಲದಿರೆ ಕಾನನದ ಬೆಳದಿಂಗಳಂತೆ ನಿಷ್ಫಲವು. 3 ನುಡಿಯಿಂದ ಇದೊಂದು ಸೂತ್ರ ಇದೆ. 3 ದೃಷ್ಟಾಂತ ಕೊಡ್ತಾರೆ. ನಾಯಿಯ ಮೊಲೆ ಹಾಲಿನ ಒಂದು ದೃಷ್ಟಾಂತ 1ನೇ ನುಡಿಯಲ್ಲಿ, ರಂಡೆಗೆ ಒದಗಿದ ಯೌವನ, ಗಂಡ ಸತ್ತ ಮೇಲೆ ಯೌವನ ಇದ್ರೆ ಏನಾಗುತ್ತಂತ 2ನೇ ನುಡಿಯಲ್ಲಿ, ಸತ್ತ ಹೆಣಕ್ಕೆ ಎಷ್ಟು ಆಭರಣಗಳನ್ನು ಹಾಕಿ ಶೃಂಗಾರ ಮಾಡಿದರೆ ಏನಾಗುತ್ತದೆ ಅಂತ 3 ದೃಷ್ಟಾಂತ ಬರೆದಾರಪ್ಪ ಅವರು. ಆ ದೃಷ್ಟಾಂತಕ್ಕೆ ಬರುವ ಪೂರ್ವದಲ್ಲಿ ಸ್ವಲ್ಪ ಹಿಂಜಿ ನೋಡೋಣ. ಈ ಮೇಲಿನ ಪಲ್ಲವಿಯಲ್ಲಿ ವಿಶೇಷಣ ಶಬ್ದ ಯಾವುದು ಅಂತ ಕೇಳಿದರೆ ನಿಜಬೋಧೆ. ಇದು ವಿಶೇಷಣ ಶಬ್ದ. ನಿಜಬೋಧೆ ಅಂದರೇನೋ ಅಲ್ಲಿ ಬುಡುಕ್ ಅದಕ್ಕೆ ದೃಷ್ಟಾಂತ ಬರೆದಾರ. ಆಗಲೇ ನಮ್ಮ ಪೂಜ್ಯ ಮಠದ ಉತ್ತರಾಧಿಕಾರಿಗಳ ಭಾಳ ಚಂದ ಹೇಳಿದ್ರಲ್ಲ, ದಟ್ಟವಾದ ಅರಣ್ಯದಲ್ಲಿ ಬೆಳದಿಂಗಳು ಬಿದ್ದರೆ ನಿಷ್ಫಲವಾದಂತೆ ಈ 84 ಲಕ್ಷ ಜೀವರಾಶಿಗಳಲ್ಲಿ 83,99,999 ಜೀವರಾಶಿಗಳನ್ನು ದಾಟಿ ಈ ಮಾನವ ದೇಹ ಬಂದಿದೆಯಲ್ಲ, ಈ ಮಾನವ ದೇಹಕ್ಕೆ ನಿಜ ಬೋಧೆಯಾಗದಿದ್ದರೆ ಇದು ಹುಟ್ಟಿ ಸಾರ್ಥಕವಿಲ್ಲದಂತೆ ಆಗುತ್ತದೆ ಅಂತ ಅವರ ಅಭಿಪ್ರಾಯ. ಯಾಕೆ ಹುಟ್ಟಿದೇವ ಮಗನ ಅಂತ ಕೇಳಿದ್ರೆ ಸಾಯಕಪ್ಪ, ಸಾತ್ಯಾಕೋ ಮಗನ ಅಂದ್ರೆ ಮತ್ತೆ ಹುಟ್ಟಾಕಪ್ಪ. ಇದಕ್ಕಾಗಿ ಕೊಟ್ಟಿಲ್ಲ ಭಗವಂತ ನಮಗೆ ಈ ಪ್ರಸಾದ ಕಾಯವನ್ನ. ಇಲ್ಲ ನಿಜ ಬೋಧೆ ಅಂತ ಕೇಳಿದ್ರೆ ಎದಕ್ಕಂತಾರ ಅಂತ ಕೇಳಿದ್ರೆ ತತ್ವಮಸಿ ಜನ್ಯ ಜ್ಞಾನಕ್ಕೆ ನಿಜ ಬೋಧೆ ಅಂತಾರ. ಇದನ್ನ ನಿಜ ಬೋಧೆ ಮಾಡುವಂತ ಪುಣ್ಯಾತ್ಮ ಯಾರಂದ್ರೆ ಎಲ್ಲ ಗುರುಗಳಿಗೆ ಇದು ಆಗೋದಿಲ್ಲ. ನಾಳೆ ಮುಂಜಾನೆ ಐತಿ 2ನೇ ಸೂತ್ರ. 1ನೇ ಸೂತ್ರದಲ್ಲಿ ಗುರುವಿನ ಲಕ್ಷಣ ಐತಿ. ಭಾಳ ಚಂದ ಇಟ್ಟಾರ ನಮ್ಮ ರೂವಾರಿಗಳಂತ ಮಲ್ಲೇ ಹೇಳಿಲ್ಲ. ಮಸ್ತಾಪುರದಲ್ಲಿ ಗುರುಗಳೆಂತಾರಿರ್ಬೇಕು, ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಇರಬೇಕು. ಸಾಧನ ಚತುಷ್ಟಯ ಸಂಪನ್ನನಲ್ಲಿ ನಿಜ ಬೋಧೆಯಾದರೆ ಮಾತ್ರ ಮಾನವ ಜನ್ಮದ ಸಾರ್ಥಕತೆ ಆಗತ್ತೆ. ಇದಕ್ಕೆ ಸರ್ವಜ್ಞ ಹೇಳ್ತಾನ, ಬಳ್ಳಿ ಕುರುಡರು ಕೂಡಿ ಹಳ್ಳವನು ಬಿದ್ದಂತೆ ಒಳ್ಳೆ ಗುರುವಿನ ಉಪದೇಶವಿಲ್ಲದಿರೆ ಮೋಕ್ಷ ಅಥವಾ ಮುಕ್ತಿ ಎಂತಹುದು ಸರ್ವಜ್ಞ? ಎಂಥ ಮಾತ್ರಿ ಇದು, ಎಂಥ ಮಾತಿದು. ಅಂತಪ್ಪ ಗುರು, ಅಂತಪ್ಪ ಶಿಷ್ಯ. ಇನ್ 2 ಡಿಫರೆನ್ಸ್ ಬಿಟ್ವೀನ್ ಗುರು ಆ್ಯಂಡ್ ಶಿಷ್ಯ. ಅವ್ರ ಅಂತರಾಳ ಏಕಾಗಿರಬೇಕು. ಅದಕ್ಕೆ ನಿಜ ಬೋಧೆ ಅಂತ ಕರ್ಕೊಂಬರ್ತಾರೆ. ಏನ್ರಿ ಅಪ್ಪ ಅವ್ರ, ನಮ್ಮ ಗುರುಗಳು ತತ್ವಮಸಿ ಜನ್ಯ ಜ್ಞಾನ ಅಂದ್ರಲ್ಲ, ನಮ್ಮ ಗುರುಗಳು ತತ್ವಮಸಿ ಹೇಳಿಲ್ಲ ಅಂತ ಮತ್ತೆ ಹಿಂಗೆ ತಿರುಗುಪ್ಪದಿರಪ್ಪ ಯಪ್ಪ.
ಓಂ ಪದಕ್ಕೆ ತತ್ಪದ, ನಮಃ ಪದಕ್ಕೆ ತ್ವಂಪದ, ಅಸಿ ಪದಕ್ಕೆ ಶಿವಾಯ ಪದ, ತತ್ವಮಸಿ ಪದವನ್ನ, ಮಹಾಮಂತ್ರ ಓಂ ನಮಃ ಶಿವಾಯವನ್ನ ಯಾವ ಬೋಧ ಮಾಡ್ತಾನೋ ಅವನ ನಿಜವಾದ ಗುರು, ಅದನ್ನು ಸ್ವೀಕಾರ ಮಾಡಿ ಅದರಂತೆ ನಡೀತಾನೋ ಅವ ನಿಜವಾದ ಶಿಷ್ಯ ಅಂತ ಕರ್ಕೊಂಡು ಬರುತ್ತೆ ವೇದಾಂತ. ಇದೇ ಮಾತನ್ನು ಇನ್ನೊಂದು ಕಡೆ ಬರೀತಾರೆ, ಭಾಳ ಚಂದ ಬರೀತಾರೆ. ಕುಡಸಿದ ಎನ್ನೊಡೆಯ ಸದ್ಗುರು ರಾಯ, ಬಿಡದೆ ಜುಲ್ಮಿಯ ಮಾಡಿ ಕುಡಿಸಿದ. ಹೇಗೆ ಕುಡಿಸಿದ? ಕಾಂತಿನಿ ಬಾ ಎಂದು ಏಕಾಂತಕ್ಕೆ ಕರೆದೊಯ್ದ. ಯಾರು ಕುಡಿಸಿದ, ಯಾರು ಹೇಳದ ಜ್ಞಾನವನ್ನು ನನಗೆ ಕುಡಿಸಿದ. ಸೇಂದಿ ಅಂದ್ರೆ ಮತ್ತೆ ಈಗಿನ ಸೇಂದಿ ನಿಶೆ ಆಗುವಂತ ತಿಳ್ಕೊಂಡಿರಿ. ಸೇಂದಿ ಅಂದ್ರೆ ಬ್ರಹ್ಮಜ್ಞಾನ. ದಡ್ಡರು ಕುಡಿದರೆ ದಕ್ಕುವುದಿಲ್ಲ, ಇದನ್ನೊಮ್ಮೆ ಕುಡಿದರೆ ಉಳಿಯುವುದಿಲ್ಲ. ಎಂಥ ಮಾತು ನೋಡ್ರಿ. ಇದನ್ನೊಮ್ಮೆ ಸ್ವೀಕಾರ ಮಾಡಿರಿ. ದೇಹದ ದೈಯತೆ ಇತಿ ದೇಹ, ಕೆಟ್ಟು ಹೋಗತಕ್ಕಂಥದ್ದು ದೇಹದ ಮೋಹ, ಪ್ರಾರಬ್ಧ ಇರುವುದರೊಳಗಾಗಿ ನಾಶ ಆಗತ್ತೆ ನೋಡದ. ಎಂಥ ಮಾತಿವೆಲ್ಲ. ದಡ್ಡರು ಕುಡಿದರೆ ದಕ್ಕುವುದಿಲ್ಲ, ಇದನ್ನೊಮ್ಮೆ ಕುಡಿದರೆ ಉಳಿಯುವುದಿಲ್ಲ. ಗಡ್ಡದ ಗುಂಟ ಇಳಿಯುವುದಲ್ಲ, ಇದು ಜಿಡ್ಡು ನಾರುವುದಲ್ಲ. ಇದನ್ನೊಮ್ಮೆ ಕುಡಿದರೆ 6 ನನಗಳು ಹಾರುವವು, 3 ಗುಣಗಳು ಅಲಿಯುವವು. ಈ ನಿಜಬೋಧೆಯನ್ನೊಮ್ಮೆ ಸ್ವೀಕಾರ ಮಾಡಿದೀವಿ ಅಂದ್ರೆ ನಿಮಗೆ ಹೇಳ್ತೇನೆ, 6 ನನಗಳಂದ್ರೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಾದಿಗಳು ಸುಟ್ಟು ಹೋಗ್ತವೆ. ಇದನ್ನು ಕುಡಿದ್ರ ಅವಾಗ ಹೆಂಗಾಗತ್ರಿ? ಅವಾಗ ಹೆಂಗಾಗತ್ತೆ ಕವಿಗಳ? ರಾಮಕೃಷ್ಣ ಪರಮಹಂಸರ ಸ್ಥಿತಿ ಬರುತ್ತೆ. ಫಾರ್ ಎಕ್ಸಾಂಪಲ್, ನಿಮಗೆ ಅವನ ಹೆಂಡತಿ ಶಾರದೆ ಇಂಥ ರೂಪವತಿ ಇದ್ಲೋ, ಜ್ಞಾನಾಮೃತ ನಿಜ ಬೋಧೆಯನ್ನು ಕುಡಿದ ರಾಮಕೃಷ್ಣ ಪರಮಹಂಸರು ಸೋಭಾನ ಕಾರ್ಯ ಇತ್ತು. ಸೋಭಾನ ಕಾರ್ಯ ಅಂದ್ರೆ ಗೊತ್ತಾಗುತ್ತಲ್ಲ ಕವಿಗಳ? ಒಬ್ಬವ ಮಗನಿಗೆ ಲಗ್ನ ಮಾಡಿ ಅವನ ಹೆಂಡತಿ ಕರ್ಕೊಂಡು ಬಂದಿದ್ದ. ಮಗ ನೌಕರಿ ಇದ್ದ, ಫೋನ್ ಮಾಡಿದ. ಹಲೋ ಅಂದ. ಹಲೋ ಅಪ್ಪಾಜಿ ಅಂದ. ನಿನ್ನ ಹೆಂಡತಿ ಕರ್ಕೊಂಡು ಬಂದಿವಪ್ಪ, ನಾಳೆ ಗುರುವಾರ ದಿವಸ ಗುರುಪುಷ್ಯ ನಕ್ಷತ್ರ ಐತಿ, ಸೋಭಾನ ಕಾರ್ಯ ಇಟ್ಟಿವಿ, ನೀ ಬಾ ಅಂದ. ಸೋಭಾನ ಅಂದ್ರ ದೇವೇಂದ್ರ ಸ್ವಾಮಿಗಳ ಅವಾಗ ಅರ್ಥ ಆಗಲಿಲ್ಲ ಅಂತ. ಅಪ್ಪಾಜಿ ಗುರುವಾರ ರಜಾ ಇಲ್ಲ, ಇದ್ದಾರ ಮ್ಯಾಗ ನಡೆಸಂದಂತ. ನಾವೇ ಎಷ್ಟು ಅಪಹಾಸ್ಯಕ್ಕೆ ಗುರಿ ಆಗತ್ತೆ ನೋಡು. ಹಾಗೆ ಮಾನವ ಜನ್ಮ ಅದು ಎಷ್ಟು ಅಪಹಾಸ್ಯ ಆತೋ. ಈ ಮಾನವ ಜನ್ಮ ದೊರೆತಾಗ ನಿಜ ಗುರುನಾಥನ ಬೋಧೆ ತೆಗೆದುಕೊಳ್ಳದಿದ್ದರೆ ಈ ಜನ್ಮ ಅಪಹಾಸ್ಯದಿಂದ ಆಗಿ ಹೋಗುತ್ತದೆ ನೋಡ್ರಿ. ವಿಚಾರ ಮಾಡ್ರಿ. ಈ ರೀತಿ ಪುಣ್ಯಾತ್ಮರು ಹೇಳಿಕೊಂಡು ಬಂದಿದ್ದಾರೆ ಮಹಾತ್ಮರು. ದೃಷ್ಟಾಂತ ಕೊಡ್ತಾನ ಬಿಡಕ್ಕೆ ಒಂದ. ಮನ್ಮಥನನ್ನ ಮೀರಿಸುವಂತ ಸುಂದರವಾದ ದೇಹ ಇತ್ತು ಅಂತ ಇಟ್ಕೊಳ್ರಿ. ಮನ್ಮಥ ಕಾಮನನ್ನ, ರತಿದೇವಿಯ ಗಂಡನಾದ ಕಾಮನನ್ನ ಮೀರಿಸುವಂಥ ಸುಂದರವಾದ ದೇಹ ಇತ್ತು. ಜನರನ್ನ ಮರಳು ಮಾಡುವ ವಾಗ್ಜರಿಯೂ ಇತ್ತು. ಅದಾಗ್ಯೂ ಕೂಡ ನಿಜಬೋಧೆ ಇರದಿದ್ದರೆ ಅವನ ಜೀವನ ಹೆಂಗಾಗತ್ತಂದ್ರ ನಾಯಿಯ ಮೊಲೆಯ ಹಾಲಿನಂತಾಗುತ್ತದೆ. ಎಷ್ಟು ಚಂದ ಹೇಳ್ಯಾರ ನೋಡ್ರಿ ಅವರು. ಇದನ್ನ ಬಸವಣ್ಣನವ್ರು ಹಾಡಿಕೊಂಡ್ರು. ನಾಯಿಯ ಮೊಲೆ ಹಾಲು ನಾಯಿಗೆ ಸಲ್ಲದೆ ಲಿಂಗಕ್ಕೆ ಬರುವುದೇ. ಎಂಥ ಮಾತ್ರಿ. ಅವ್ರು ಇನ್ನೊಂದು ಕಡೆ ಬರೆದುಕೊಂಡು ಬಂದರು. ಕಾಂಚನವೆಂಬ ನಾಯಿಯ ನೆಚ್ಚಿ, ಕಾಂಚನವೆಂಬ ನಾಯಿಯ ನೆಚ್ಚಿ ನಿಮ್ಮ ಲಿಂಗ ಪೂಜೆ ಮರೆತನಯ್ಯ. ಎಂಥ ಮಾತ್ರಿವೆಯಲ್ಲ ಮಹಾತ್ಮರು. ನೋಡ್ರಿ ಎಂಥ ಮಾತಿದೆ. ವಿಚಾರ ಮಾಡಿದರೆ ಮಾನವನ ಜನನ, ಮಾನವನ ಮರಣ, ಈ ಮಧ್ಯದಲ್ಲಿರುವ ಪಾತ್ರ ಏನಿದೆಯಲ್ಲ, ಈ ಪಾತ್ರ ಬಹಳ ಮಹತ್ವದ್ದಿದೆ. ಸೂತ್ರಧಾರಿ ನಮಗೆ ಈ ಪಾತ್ರ ಕೊಟ್ಟಿದ್ದಾನೆ. ಇದು ಒಂದು ನಾಟಕ ಅಂತ ತಿಳ್ಕೋರೆ ಕವಿಗಳೇ. ನೀವು ಒಂದು 3-4 ನಾಟಕ ಬರೆದಿರ್ಬೇಕಲ್ಲ. ನಿಮ್ಮ ನಾಟಕದಲ್ಲಿ ಪಾತ್ರಗಳು ಎಷ್ಟದಾವು? 10, 11, 13. ಮಾಯ ಎಂಬ ಪರದೆಯನ್ನು ಬಿಟ್ಟು 84 ಲಕ್ಷ ಜೀವರಾಶಿಗಳ ಪಾತ್ರಗಳನ್ನು ಬಿಟ್ಟಾನ. ಈ ನಾಟಕದಲ್ಲಿ, ನಿಮ್ಮ ನಾಟಕದಲ್ಲಿ ಒಬ್ಬ ಖಳನಾಯಕ, ಕಥಾನಾಯಕ ಇರ್ತಾನ. ಈ ಭವದ ನಾಟಕದಲ್ಲಿ ಮಾನವ, ನೀನು ಹೀರೋ ಪಾತ್ರಧಾರಿ, ಕಥಾನಾಯಕನ ಪಾತ್ರ ನಿನ್ನದು. ಆ ನಾಟಕ ಆಡಬೇಕಾದರೆ 3 ತಿಂಗಳ ಮಾತು ಕಲಿತು 1 ರಾತ್ರಿ 3 ದಿನ 3 ತಾಸಿನಲ್ಲಿ ಆ ನಾಟಕ ಮುಗೀತೈತಿ ಅಲ್ಲ. ಹಳ್ಳ್ಯಾಗ ಭಾಳ ಚಂದ ನಾಟಕ ಅಂದ್ರೆ, ಫಾರ್ ಎಕ್ಸಾಂಪಲ್ ಹೇಳ್ತೇನೆ ನಿಮಗೆ. ಹಳ್ಳ್ಯಾಗ ಗೌಡ್ರ ಮಕ್ಕಳಿಗೆ, ಸಾವುಕಾರ ಮಕ್ಕಳಿಗೆ ಚಲೋ ಕಥಾನಾಯಕನ ಪಾತ್ರ ಕೊಡಬೇಕು. ಕೊಡದಿದ್ರೆ
ಅವರು ನಾಟಕ ಆಡ್ಬಿಡೋದಿಲ್ಲ ಮಂದಿ. ಉಳಿದ ಹುಡುಗರು ತಾಲೀಮಿಗೆ ಕರಿಯಕ್ಕೆ ಹೋದ್ರು. ಉಳಿದ ಹುಡುಗರು ತಾಲೀಮಿಗೆ ಕರಿಯಕ್ಕೆ ಹೋದಾಗ ಅವ ಅಂದ, ನಾ ಈ ಊರು ಗೌಡನ ಮಗ ಒಮ್ಮಲೆ ಸ್ಟೇಜಿಗೆ ಬರ್ತೀನಿ ಅಂದವ. ಸ್ಟೇಜ್ಗೆ ಹೋದ. ಒಕ್ಕಲ್ತನ ಮಾಡೋ ಹುಡುಗ ಏನು ಮಂದಿ ಪ್ಯಾಂಟು ಶರ್ಟು ಇಸ್ಕೊಂಡು ಬಂದ. ಅವ್ರವ್ವ ಅವರು ಹೋಮ್ ಮಿನಿಸ್ಟರ್ ಎಲ್ಲ ಮುಂದೆ ಕುಂತಿದ್ರು. ಹೀಗೆ ಚಟಗ ಮುರಿದ್ರಂತ್ರಿ. ನನ್ನ ಮಗ ಹುಬ್ಬಳ್ಳಿ RB ಪಾಟೀಲ್ ಮಗ ಹಿರೇ ಮಗನ ಕಂಡಂಗಕ್ಕನೋ ಡಾಕ್ಟರ್ ಕಂಡಂಗಕ್ಕನ ಅಂದರು. ಆ ಹುಡುಗ ಏನಾರ ನಾಟಕ ಮಾತು ಕಲ್ತಿದ್ನನ್ರಿ. ಈಗ ನಾನೇನು ಮಾಡಲಿ ಅನ್ನಂತ ಸ್ಟೇಜಿನ ಮುಂದೆ ಬಂದು ಕುಳಿತವ್ರಂದ್ರು, ಇದು ಒಂದೇ ಮಾತಿರಬೇಕು ಅಂದ್ರು. ದಕ್ಕ ಹುಡುಗ ಅಡ್ಡಾಡಿತು. ಈಗ ನಾನೇನು ಮಾಡಲಿ ಅಂದವ. ಇದು ಎರಡನೇ ಮಾತಿರ್ಬೇಕಂದ್ರೆ ಕುಂತ ಅವ್ರು ಮಾತ ಕಲ್ತಿದ್ದಿಲ್ಲ. ಅಲ್ಲಿ ಎಲ್ಲಿ ಬರ್ತಾವ ಮಾತು ಅಲ್ಲ. ಮತ್ತೂ ಅಡ್ಡಾಡಿದ. ಉಸುಲು ಬಿಟ್ಟು ಈಗ ನಾನೇನು ಮಾಡಲಿ ಅಂದ. ಒಬ್ಬ ಯಜಮಾನಿದ್ದ. ಇವ ಮಾತು ಕಲ್ತಿಲ್ಲ ಹುಡುಗ. ತಮ್ಮ ನೀ ಏನು ಮಾಡಬೇಡ, ಒಂದು ಚೆರ್ಗಿ ತಗೊಂಡು ಸ್ಟೇಜಿನಿಂದ ಹೋಗು ಅಂದ. ಹಾಗಾದರೆ ಹಾಗೆ ಮಾಡುತ್ತೇನೆ ಅಂತ ಹೊಂದಂತ. ಹಾಗೆ ಸೂತ್ರಧಾರಿ ಬರೆದಿರುವ ಮಾನವನ ಪಾತ್ರದ ಕತೆ ಏನು ಅಂದ್ರೆ, ಸದ್ಗುರುನಾಥನ ಶೋಧನೆ ಮಾಡಿ ಅವನ ನಿಜಬೋಧೆ ಜ್ಞಾನಾಮೃತವನ್ನು ಪಡೆದುಕೊಂಡು ಅದನ್ನು ಶ್ರವಣ ಮನನ ನಿಧಿಧ್ಯಾಸನ ಮಾಡಿ ತತ್ವಂಪದ ಶೋಧನೆ ಹೊಂದುವುದೇ ಮಾನವ ಜನ್ಮದ ಮೂಲ ಕರ್ತವ್ಯ. ಅದು ಯಾಕೆ ಬೇಕ್ರಿಪ್ಪ ಆದ್ರೆ ಅವಶ್ಯ ಏನೈತಿ ಅಂತ ನೀವು ಏನಾದರೂ ಪ್ರಶ್ನೆ ಮಾಡಿದ್ರೆ, ನೀವೆಲ್ಲರೂ ಎಲ್ಲಿಂದ ಬಂದಿರಿ? ನಮ್ಮ ಶಕ್ತಿ ನಗರದಿಂದ ಬಂದಿರಿ. ಇನ್ನೂ ಅನೇಕ ಕೇಮ್ಲಾಪುರ ಅನೇಕ ಊರಿಂದ ಬಂದಿರಿ. ನಾಳೆ ಕಾರ್ಯಕ್ರಮ ಮುಗಿದ ಮೇಲೆ ಎಲ್ಲಿಗೆ ಹೊಕ್ಕಿರಿ? ನೀವು ನಿಮ್ಮ ಊರಿಗೆ ಹೊಕ್ಕಿರೋ ಎಲ್ಲಾರು ಹೊಕ್ಕಿರೋ? ಹೋಗ್ತೀರಿ ಅಲ್ಲ. ಹಾಗೆ ನಾವೆಲ್ಲರೂ ಎಲ್ಲಿದ್ದ ಬಂದಿದ್ದೇವೆ ಅಲ್ಲಿಗೆ ಕರೆದುಕೊಂಡು ಹೋಗುವುದು ನಿಜ ಬೋಧೆ. ನಾವೆಲ್ಲರೂ ಪರಬ್ರಹ್ಮದಿಂದ ಬಂದಿದ್ದೇವೆ. ಆ ಪರಬ್ರಹ್ಮ ಸ್ವರೂಪವೇ ಎನ್ನಾತ್ಮ ಎಂದು ತಿಳಿದು ಅದರಲ್ಲಿ ಏಕೀರಸ ಹೊಂದುವುದೇ ಆ ನಿಜಬೋಧೆಯ ಕರ್ತವ್ಯವಾಗಿದೆ ಬಂಧುಗಳೇ. ನಿಜಬೋಧೆಯ ಕರ್ತವ್ಯವಾಗಿದೆ. ಇದರ ಹಿಂದೆ ಇದೇ ಪದವನ್ನು ಭಾಳ ಚಂದ ಬರ್ಕೊಂಡು ಬಂದಾರ. ಅದೇ ಕೈವಲ್ಯ ಕಲ್ಪವಲ್ಲರಿಯಲ್ಲಿ ಶರೀರವೆಂತೆಂಬ ಹೊಲನ ಹಸನ ಮಾಡಿ ಪರತತ್ವವೆಂಬ ಬೆಲೆಯನ್ನು ಬೆಳೆದುನ್ನಿರೋ. ಆ ಹೊಲ ಹರಗಾಕ ಎರಡು ಎತ್ತಬೇಕು. ಈ ಹೊಲ ಹರಗಾಕ ಶಮೆದೆ ಮೆಗಳೆಂಬೆರಡೆತ್ತನು ಹೂಡಿ ವಿಮಲ ಮಾನಸವೆಂಬ ನೇಗಿಲೆಯ ಮಾಡಿ. ಎಷ್ಟು ಚಂದ ಬರೀತಾರೆ ನೋಡ್ರಿ. ನಾನು ನನ್ನದು ಅಹಂಕಾರ ಮಮಕಾರವೆಂಬ ಹೊಲಸನ್ನು ತೆಗೆದು ಹಾಕಿ ನೋಡ್ರಿ ಎಷ್ಟು ಚಂದ ಬರೀತಾರ. ನಾನು ನಂದು ಅಹಂಕಾರ ಮಮಕಾರವೆಂಬ ಹೊಲಸನ್ನು ತೆಗೆದು ಹಾಕಿ ಸಮತೆ ಎಂಬ ಗೊಬ್ಬರವ ಹಾಕಿ ತಿಳುವಳಿಕೆ ಎಂಬ ನೀರನ್ನು ಹಾಸಿ ಗುರು ಉಪದೇಶ ನಿಜಬೋಧೆ ಗುರು ಉಪದೇಶವೆಂಬ ಬೀಜವ ಬಿತ್ತಿ ಜ್ಞಾನವೆಂಬ ಬೆಳೆಯ ಬೆಳೆದು ನೀವು ಗುರುಸಿದ್ಧನಲ್ಲಿ ಉಂಡು ಧನ್ಯರಾಗಿರಯ್ಯ. ಎಂಥ ಸುಂದರವಾದ ಮಾತು. ಇಂಥವೆಲ್ಲ ಬಿಟ್ಟಿವಿ. ಇದನ್ನು ಬಿಟ್ಟು ಇದು ಏನು ಮಾನವ ಜನ್ಮ? ಎಷ್ಟು ದಿನ ಆಯ್ತು ಅಂತ ತಿಳ್ಕೊಂಡ್ರಿ ನೀವು? ಇದು 7 ದಿನದ ಸಂತೆ. ಆದಿತ್ಯವಾರ ಹುಟ್ಟಿ ಸೋಮವಾರ ಬೆಳೆದು ಮಂಗಳವಾರ ಮದುವೆಯಾಗಿ ಬುಧವಾರ ಹೆಂಡತಿ ಬಂದು ಗುರುವಾರ ಮಕ್ಕಳನ್ನು ಹಡೆದು ಶುಕ್ರವಾರ ಮಕ್ಕಳನ್ನು ಲಗ್ನ ಮಾಡಿ ಶನಿವಾರ ಸತ್ತು ಹೋಗುವ ಕಾಲ್ಪನಿಕ 7 ದಿನದ ಈ ಮಾನವ ಜನ್ಮದ ಸಂತೆಯನ್ನು ಮರೆತೋ ಇದರಲ್ಲಿ ಅವಧಿ ತೆಗೆದುಕೊಂಡು ಗುರುವಿಗೆ ಶರಣಾಗತರಾಗಿ ಮುಕ್ತರಾಗಿರಿ ಎಲ್ಲೋ ಮಾನವರೇ ಅಂತ ಸಾರ್ಥ ಇದೆ ವೇದಾಂತದ ದಿಂಡಿಮೆ. ಸಾರ್ಥ ಇದ್ದದ ನಾವು ತಿಳ್ಕೊಳ್ಳುವಲ್ಲಿ. ಇನ್ನು ಎರಡನೇ ದೃಷ್ಟಾಂತ ಭಾಳ ಚಂದ ಬರೀತಾರಪ್ಪ ಅವ್ರು. ಏನು ಬರೀತಾರ ಅಂದ್ರೆ, ಪ್ರಖ್ಯಾತವಾದ ಬಾಹುಬಲದಿಂದ ಈ ಪ್ರಪಂಚವನ್ನೇ ಗೆಲ್ಲಬಹುದು ಅಲ್ವೇ? ಎಲ್ಲ ಸಾಧಿಸಬಹುದು. ನಿಜ ಬೋಧೆ ಇರದಿದ್ದರೆ ಇಲ್ಲಿ ಕೊಡ್ತಾರೆ ನೋಡಿ ದೃಷ್ಟಾಂತವನ್ನು. ರಂಡೆಗೆ ಒದಗಿದ ಯೌವನ ಹಂಗಾಗುತ್ತ ನಿನ್ನ ಮಾನವ ಜನ್ಮದ ಕಥೆ ಅಂತ ಹೇಳ್ತಾರೆ ಪುಣ್ಯಾತ್ಮರು. ಇನ್ನು 3ನೇ ದೃಷ್ಟಾಂತ ಕೊಡ್ತಾರ ಮಹಾ ಪುಣ್ಯಾತ್ಮರು. ಅದು ಎಂಥ ಸುಂದರವಾದ ದೃಷ್ಟಾಂತ ಅಂತ ಕೇಳಿದ್ರೆ, ಇಹದಲ್ಲಿ ಆಗಲಿ ಅಥವಾ ಸ್ವರ್ಗದಲ್ಲಿ ಆಗಲಿ ಇದ್ದುಕೊಂಡು ಹೇ ಮಾನವ ಅಷ್ಟ ಐಶ್ವರ್ಯದಿಂದ ಬಾಳಿದರೂ ಸಹ ನಿಜವಾದ ಗುರುಬೋಧ ಇರದಿದ್ದರೆ ನಿನ್ನ ಬಾಳು ಹೆಣಕ್ಕೆ ಮಾಡಿದ ಶೃಂಗಾರ.
ಹೆಣಕ್ಕೆ ಎಷ್ಟು ಆಭರಣ ಹಾಕಿದ್ರಿ ಏನು ಮಾಡತ್ರಿ ನೋಡೈತೇನ ನೀವೆಲ್ಲ ಹೆಣ್ಮಕ್ಳ ಬಲಗ ಸತ್ತ ಇದ್ದಾಗ ಅವನು ಅತ್ತಿ ಮಾವನ ಜೋಪಾನ ಮಾಡೋದಿಲ್ಲ. ಮತ್ತು ನೀವಂತ ತಿಳ್ಕೊಂಡಿರಿ, ಅಲ್ಲಿ ನೀವಂತ ತಿಳ್ಕೊಂಡ್ರೆ ನನಗಾಗೋದರ ಏನೈತಿ? ಇದ್ದಾಗ ಮಾವ್ಗ ಅತ್ತಿಗೊಂದು ರೊಟ್ಟಿ ಕೊಡೋದಿಲ್ಲ, ಅದನ್ನು ಸ್ವಾಟಿಗೆ ತಿವಿದು ಕುಂದಿರಿಸ್ತೀರಿ. ಸತ್ತಾಗ ಉಷ್ಟು ಚಪ್ಲಹಾರ ಬೋರ್ಮಾಲ ಮೇಲುಗುಂಡು ಸುಡುಗಾಡು ಸಿದ್ಧನ ಮಠ ಹಾಕಿದಂತೆ ಹೆಣಕ್ಕೆ ಶೃಂಗಾರ ಮಾಡಿದಂತೆ ಈ ಮಾನವನ ಜನ್ಮ ಆಗ್ತಾ ಇದೆ. ಹೇ ಮಾನವ, ಇರುವುದರೊಳಗಾಗಿ, ಈ ದೇಹ ಬದುಕಿರುವುದರೊಳಗಾಗಿ ಈ ಕಾಯವನ್ನು, ಈ ವಪುವನ್ನು ನೀನು ಸದ್ಗುರುನಾಥನ ಚರಣಕ್ಕೆ ಕೊಟ್ರ ಇದು ಏನಾಗ್ತಾ ಇದೆ ಅಂದ್ರೆ ಮಂತ್ರ ದೀಕ್ಷಾ ಆಗ್ತಾ ಇದೆ, ಮಹಾಬೋಧೆ ಆಗ್ತಾ ಇದೆ. ನಮ್ಮ ನಿಮ್ಮಗಳ ಪಾಡೇನೋ ಮಹಾನ್ ಋಷಿವರ 88 ಕೋಟಿ ಋಷಿಗಳಲ್ಲಿ ಶ್ರೇಷ್ಠವಾದ ನಾರದ ಮುನಿ ಶುಭ್ರದೇಹಧಾರಿ 4 ವೇದಗಳನ್ನು ತಾಂಬೂರಿಯಲ್ಲಿ ಹಾಡ್ತಿದ್ದ, 28 ಆಗಮಗಳನ್ನು ಹಾಡ್ತಿದ್ದ, 6 ಶಾಸ್ತ್ರಗಳನ್ನು ಹಾಡ್ತಿದ್ದ, 18 ಮೂಲ ಉಪಪುರಾಣಗಳನ್ನು ಹಾಡ್ತಿದ್ದ, 2 ಇತಿಹಾಸಗಳನ್ನು ಹಾಡ್ತಿದ್ದ. ಅವನಿಗೆ ಬೇಗ ಸುಖ ಆಗಲಿಲ್ಲ. ಯಾಕಾಗಲಿಲ್ಲ? ನಿಜ ಬೋಧೆ ಇದ್ದಿಲ್ಲ ಅವನಿಗೆ. ಸನತ್ ಕುಮಾರ ಗುರುಗಳ ಬಳಿಯಲ್ಲಿ ಬಂದು ಸಾಷ್ಟಾಂಗ ಹಾಕಿದ ವೈಶಂಪಾಯನ ಸರೋವರದಲ್ಲಿ. ಸಾಷ್ಟಾಂಗ ಹಾಕಿ ಕೇಳ್ತಾನ, ಓಂ ಅದಿಹಿ ಭಗವಃ ಇತಿ ಹೋಪಸಸ ಸನತ್ಕುಮಾರಂ ನಾರದಸ್ತಂ ಹೋವಾಚ ಯದ್ವೈತ್ಯಃ ತೇನ ಮೋಪಸಿದ ತತಸ್ತ್ವ ಊರ್ಧ್ವಂ ವೃಕ್ಷಾಮಿತಿ ಸ ಹೋವಾಚ. ಹೇ ಗುರುದೇವ, ಇಷ್ಟೊಂದು ಹಾಡಿದರೂ ಸಹ ನನಗೆ ಶಾಂತಿ ಇಲ್ಲ, ನನಗೆ ನೆಮ್ಮದಿ ಇಲ್ಲ ಅಂತ ಕೇಳ್ತಾನ. ಗುರುಗಳು ಕೇಳ್ತಾರ, ಎಂಥ ಮಾತು, ನೀನು ಇಲ್ಲಿಯವರೆಗೆ ಏನನ್ನು ಅಧ್ಯಯನ ಮಾಡಿದಿ? ಸರಿ, ಇಷ್ಟೆಲ್ಲ ಅಧ್ಯಯನ ಮಾಡಿದರೂ ಸಹ ನಿನ್ನ ಸ್ವರೂಪ ಸಾಕ್ಷಾತ್ಕಾರದ ವಿಚಾರವನ್ನು ನೀನು ಮಾಡಿಲ್ಲ ನಾರದ. ಅದಾಗಬೇಕಾದರೆ ಗುರುಬೋಧೆ ಬೇಕು. ಆ ಸದ್ಗುರುನಾಥನ ಬೋಧೆಯನ್ನು ನಾರದ ಶಿವಯೋಗಿವರ ಪಡೆದುಕೊಂಡ. ನಾವು ನೀವೆಲ್ಲರೂ ಗುರುಗಳ ದರ್ಶನಕ್ಕೆ ಹೋದಾಗ ಏನು ಕೇಳಬೇಕು? ಯಪ್ಪ, ನಮ್ಮ ಗುರುಗಳನ್ನ ಈಗಿರು ಪರಮರಾಮಾರೂಢಪ್ಪ ಅವ್ರನ್ನ ಕೇಳಿದಪ್ಪ ಬಂದು ಕೂತಿದ್ವಿ ಇದರ ಬದರ ಕಗಲಂ ಸ್ವರೂಪಾನಂದರು, ನಾವು ಅವರು ಕೂತಿದ್ವಿ ಮಾತಾಡ್ಕೊತ ಮಠದಲ್ಲಿ. ಯಪ್ಪ, ಯಾಕ ನನ್ನ ಕಬ್ಬಿನ ಹೊಲನ ಬೆಳೆಯುವಲ್ಲಿ ನೋಡಂದ. ನಾ ಕೇಳಿದೆ, ನಾವು 3 ಕುಂತೀವಲ್ಲಿ ನೀರು ಹಸಕ್ಕೆ ಬರೋನೇನೋ ಮಗನೇ ಅಂತ ಕೇಳಿದೆ. ಗುರುಗಳನ್ನ ಅದನ್ನು ಕೇಳಬಾರ್ದು. ಯಪ್ಪ, ಯಾಕ ನನ್ನ ಮಗ ಹಡಿಯವಲ್ಲಿ ನೋಡಂದ್ರ ಏನಿವೆಲ್ಲ ಗುರುಗಳ ಬಳಿಯಲ್ಲಿ ಹೋಗಿ ಕೇಳಬೇಕು. ಕೇಳಿದರು ಕಬೀರದಾಸರು ಸಿದ್ಧಾರೂಢರಿಗೆ ಸಾಷ್ಟಾಂಗ ಹಾಕಿದರು. ಕಬೀರದಾಸ್ ಅಂದ್ರೆ ನಾವೇನ್ರಿ ದಿಲ್ಲಿಯ ಸುಲ್ತಾನನ ಮಗ, ಸವನೂರ ನವಾಬರ ಹೆಣ್ಣ ಮೊಮ್ಮಗ. ಸದ್ಗುರುನಾಥನಿಗೆ ಹೋಗಿ ಸಾಷ್ಟಾಂಗ ಹಾಕಿದ. ಅವನು ರಾಜಪೋಷಕ ನೋಡಿ ಸಿದ್ಧಾರೂಢಪ್ಪ ಅಂದ, ತಮ್ಮ ನೀನು ಯಾರು ಅಂತ ಕೇಳಿದರು. ಯಪ್ಪ, ನಾನು ಅನ್ನತ್ತ, ನಾನು ಅಂದ್ರೆ ದೇಹವೋ, ನಾನು ಅಂದ್ರೆ ಇಂದ್ರಿಯಗಳು, ನಾನು ಅಂದ್ರೆ ಅಂತಃಕರಣವೋ, ಇದರ ತಿಳುವಳಿಕೆ ಆಗಲಲ್ಲದು ತಂದೆ. ನನಗೆ ನಿಜಬೋಧೆ ಗುರುಬೋಧೆಯನ್ನು ನೀಡಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡು ತಂದೆ ಅಂತ ಕೇಳಿಕೊಂಡ. ಹಾಗೆ ಸದ್ಗುರುಗಳ ಬಳಿಯಲ್ಲಿ ಹೋಗಿ ನಾವು ಕೇಳಬೇಕು. ಯಪ್ಪ, ನಾನು ಆರಿದ್ದೇನೆ. ಗುರುಗಳನ್ನು ಕೇಳುವುದಾದರೆ ಇದನ್ನು ಮಾಡಬೇಕು. ಮಾನವರಾಗಿ ಹುಟ್ಟಿದ ಮೇಲೆ ಮಾಡುವ ಕರ್ತವ್ಯಗಳದಾವು. ಹಾಡುವುದಾದರೆ ಸದ್ಗುರುವಿನ ಗುಣಗಾನವನ್ನೇ ಹಾಡು, ಹೇಳುವುದಾದರೆ ಸತ್ಯವನ್ನೇ ಹೇಳು, ತಿರುಗಬೇಕಾದರೆ ವಿವೇಕದಲ್ಲಿ ತಿರುಗು, ಮಾಡಬೇಕಾದರೆ ಭಕ್ತಿಯ ಗುರುಭಕ್ತಿಯ ಪಥವನ್ನೇ ಮಾಡು, ಇರಬೇಕಾದರೆ ಸ್ವಸ್ವರೂಪದಲ್ಲಿ ಇರು. ನೀನು ವೈರಾಗ್ಯದಿಂದ ತಿರುಗು. ಮಾಡಿದ ಪಾಪಕ್ಕೆ ಮನವೇ ಸಾಕ್ಷಿ, ತೋಡಿದ ಬಾವಿಗೆ ಜಲವೇ ಸಾಕ್ಷಿ. ಈ ಧರೆಗೆ ಜಗದ್ಗುರು ಸಿದ್ಧಾರೂಢರ ತತ್ವಮಸಿ ಮಹಾವಾಕ್ಯವೇ ಸಾಕ್ಷಿ ನೋಡ. ಹಿಂಗೆ ನಾವೆಲ್ಲ ಬಾಳ್ವೆ ಮಾಡೋ ಮಾನವ ಜನ್ಮ ಸಿಕ್ಕಾಗ ಹೀಗೆ ಮಾಡೋದೇ ಇದಕ್ಕೆ ನಿಜಬೋಧೆ ಅಂತ ಪುಣ್ಯಾತ್ಮರು ಕರ್ಕೊಂಡು ಬಂದಾರ. ನಮ್ಮ ಕಾರ್ಯಕ್ರಮ 9ಕ್ಕೆ ಎಂಡ್ ಕೊಡ್ಬೋದು ಅಲ್ಲ. ಮಹಾತ್ಮರು ಭಾಳ ಇದ್ದಾರೆ, ಇನ್ನೂ ಉಭಯ ಮಹಾತ್ಮರಿದ್ದಾರೆ, ಇನ್ನೊಬ್ಬರು ಮಹಾತ್ಮರಿದ್ದಾರೆ. ಸಾಕು, ನಮ್ಮ ಸಮಯಕ್ಕೆ ವಿರಾಮ ನೀಡೋಣ. 9ಕ್ಕೆ ಕಾರ್ಯಕ್ರಮ ಮುಗಿಬೇಕು.